ಬಂದಿದ್ದೀವಿ. ಟೆಂಪಲ್ ಎಂಟ್ರೆನ್ಸ್ ಏನು ಜಾಸ್ತಿ ರಶ್ ಇಲ್ಲ, ನಾವು ಬೇಗನೆ ಬಂದಿದ್ದೀವಿ ಸ್ವಲ್ಪ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಯಾವ ಬರೆದಿದ್ದಾರೆ ಹೋದಾಗ ಗೊತ್ತಾಗ್ತದೆ. ಉಡುಪಿ ಶ್ರೀಕೃಷ್ಣ ಮಹಾದ್ವಾರ. ವೆಲ್ಕಮ್ ಟು ಉಡುಪಿ ಶ್ರೀಕೃಷ್ಣ ಟೆಂಪಲ್. ನಿನ್ನ ತಲೆ ಬರ್ತಿದೆ, ಸೈಡ್ ಹೆಂಗೆ ಹೋಗ್ಬೇಕು? ಟೆಂಪಲ್ಗೆ ಹೆಂಗೆ ಹೋಗೋದಂತನೂ ಗೊತ್ತಿಲ್ಲ, ಸುಮ್ಮನೆ ಓಡಾಡ್ತಿದ್ದೀವಿ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ವೇ ಟು ಶ್ರೀಕೃಷ್ಣ ಟೆಂಪಲ್. ಎಷ್ಟೊಂದು ನನಗೆ ಮ್ಯಾಚ್ ಮಾಡ್ತಿದ್ದಾರೆ ಒಂದು ಕಾಸ್ಟ್ಯೂಮಲ್ಲೆಲ್ಲ. ಯೆಲ್ಲೋ ಕಲರ್ ಹಾಕಿದೆ. ಅದ್ಯಾರೋ ಆಂಟಿ ಗೊತ್ತಿಲ್ಲ, ಆಂಟಿಗೆ ಮ್ಯಾಚ್ ಮಾಡ್ತಿದ್ರು ನನ್ನ ಬಟ್ಟೆ. ಇನ್ನೊಬ್ಬರು ಆಂಟಿ ಇದ್ದಾರೆ, ತೋರಿಸ್ತೀವಿ. ಹೆಂಗೆ ಕವರ್ ಮಾಡಕ್ಕೆ ಫ್ರೇಮಲ್ಲಿ ಇಲ್ಲ, ಪಕ್ಕದ ಆಂಟಿದ್ರು ನನ್ನ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ಅಂತ. ನಮ್ಮ ಅಪ್ಪನ ಜೊತೆ ಬಂದಿದ್ರೆ ಇಲ್ಲೆಲ್ಲ ಹೋಗ್ತಿದೆ. ಅಂದರೆ ಶೂ ಹಾಕೋಬೇಡ ಅಂತ, ಆದರೂ ಶೂ ಹಾಕೊಂಡು ಬಂದ. ಇವಾಗ ಬಿಸ್ತೀವಿ. ಅದೇ ರಿಯಲ್ ಅಲ್ಲ, ಫೇಕ್ ಆನೆ. ನಾನು ಫಸ್ಟ್ ನೋಡಿ ರಿಯಲ್ ಅಂತ ನಿಲ್ಬೇಕಾದ್ರೆ ಇವಾಗ ರಿಯಲೈಸ್ ಆಯಿತು. ವೆಲ್ಕಮ್ ಟು ಉಡುಪಿ ಶ್ರೀಕೃಷ್ಣ ಟೆಂಪಲ್. ಮುಸ್ಲಿಮ್ಸ್ ಅವ್ರಿಗೂ ಅವ್ರ ದೇವ್ರ ಮೇಲೆ ನಂಬಿಕೆ ಇಲ್ಲ, ನಮ್ಮ ದೇವರು ಹೆಂಗೆ ಇಲ್ಲೇ ವೇ ಟು ಶ್ರೀಕೃಷ್ಣ ದರ್ಶನ್. ಡಾನ್ ಥರ ಹೋಗ್ತವೆ ಒಳಗಡೆ. ಆ್ಯಕ್ಚುಲಿ ಮನೆ ಥರನೇ ಮೇಲೆಲ್ಲ ಹತ್ಕೊಂಡು ಹೋಗ್ತಾ ಇದ್ವಿ. ಡಿಫ್ರೆಂಟ್ ಆಗಿದೆ ಒಂಥರ ಟೆಂಪಲ್. ಬೋಟಿಂಗ್ ಎಲ್ಲ ಇಟ್ಟಿದ್ದಾರೆ. ನಾವು ಅಲ್ಲಿ ಕಾಣಿಸ್ತಿದ್ವಲ್ವ, ಆ ದಾರಿಯಲ್ಲಿ ಹೋಗ್ಬೇಕಾಗಿಲ್ಲ. ನಂಗೆ ಮುಲ್ಕಿಗೆ ಹೋಗ್ಬೇಕಂತ ಅನಿಸ್ತಿದೆ. ಕೇಳೋಣ ಅವ್ರನ್ನ, ಕರ್ಕೊಂಡು ಹೋಗ್ತಾರೆ ಅಂದರೆ. ವಿಲ್ ಗೋ ಟು ಮುಲ್ಕಿ. ದರ್ಶನ ಆಗಿತ್ತು. ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಅಫ್ಕೋರ್ಸ್ ಒಳಗಡೆ ಟೆಂಪಲ್ ಒಳಗಡೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ. ಯಾರು ಒಂಚೂರು ಮಾಡಿದೆ, ಯಾರು ಏನು ಮಾಡ್ತಾರೆ. ಅರೆ ದೇವ್ರನ್ನೆಲ್ಲ ಮಾಡಿದ್ರೆ ಮುಗಿಸ್ಕೊತೀನೋ ತಗೋತಿದ್ದೆ, ಅದಕ್ಕೆ ಮಾಡಿಲ್ಲ. ಇದೆಲ್ಲ ಕೃಷ್ಣ ಟೆಂಪಲ್ ವೈಬೇ ಚೆಂದಾವೆ. ಇವನ್ ಮೈಸೂರಲ್ಲೂ ಇಸ್ಕೊಂಡು ಒಂದು ಚಿಕ್ಕ ಕೃಷ್ಣಂದು ಏನಂತಾರೆ ವಿಗ್ರಹ ತಗೊಂಡು ಅಷ್ಟೇ. ಶಾಪೆಲ್ಲ ನೋಡ್ಕೊಬರೋಣ. ಅದಾದ್ರೂ ಒಂದು ಫುಲ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸೋ ಶಾಪಿಗೆ ಹೋಗೋಣ. ಏನು ಹುಡುಕ್ತಿದ್ಯಾ? ಕೃಷ್ಣ ಇರೋದು 275 ಸಂಬಾರಿ ಸರ್ ಇದೆಷ್ಟು? ಯಾವ್ದು ಮಾಡ್ಕೊಳಕ್ಕೆ ಹೇಳಿ. ಇದು 80. ಏನು ತಗೊಂಡಿದೆ? 1 hour ಟ್ರಾವೆಲ್ ಮಾಡಿ
ಒಂದು 20 ಮಿನಿಟ್ಸ್ ಇದ್ದಿಲ್ಲ ಇಲ್ಲಿ ವಾಪಸ್ ಹೋಗ್ತಾಯಿತ್ತು, ಯಾಕಂದರೆ ದರ್ಶನ ಮುಗಿದೋಯ್ತು ಬೇಗ. ನಾನು ಅದೇ ಇವಾಗ ಮುಲ್ಕಿ ಕರ್ಕೊಂಡೋಗಿ ಅಂತ ಕೇಳ್ತೀನಿ, ಕರ್ಕೊಂಡು ಹೋಗ್ತಾವ್ರೆ ಐ ಗೆಸ್, ಐ ಡೋಂಟ್ ನೋ. ಬೈ ಟು ಉಡುಪಿ ಟೆಂಪಲ್. ಇವಾಗ ಎಲ್ಲ ಹೋಗ್ತಿದ್ದೀವಿ, ಅರ್ಬಿ ಫಾಲ್ಸ್. ಅರ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಅದು ಇಲ್ಲಿಂದ ಎಷ್ಟು ದೂರ? 20 ಮಿನಿಟ್ಸ್ ದೂರ ಇದೆ. ಮುಲ್ಕಿಗೆ ಹೋಗ್ತಾ ಇದ್ದೀವಿ. ರೋಡ್ ಫುಲ್ ಸ್ಟೀಪ್ ಇದೆ. ಅರ್ಬಿ ಫಾಲ್ಸ್ ಹೋಗ್ತಾ ಇದ್ದೀವಿ. ಅದು ಕೆಳಗೆ ಹೋದ್ರೆ ಲೈಕ್ ಮೇಲಿಂದ ಕಾಣಿಸ್ತಿರುತ್ತೆ ಅನ್ಸುತ್ತಲ್ಲ ಫಾಲ್ಸು, ಹಂಗೆ ಕಾಣಿಸೋದು. ಸುಮ್ಮನೆ ಡೌನ್ ಮಾಡ್ತೀವಿ. ಒಳಗೆ ಕೆರೆ ಉಂಟಲ್ಲ ಅಲ್ಲಿ ಮೇಲೆ ಹೋಗ್ಬೇಕು. ಗಾಡಿ ಅಂತ ಹೇಳಿ ಅಲ್ಲಿ ಮುಂದೆ ಅರ್ಬಿ ಫಾಲ್ಸ್ಗೆ ಬಂದ್ವಿ ಗೈಸ್. ಅಲ್ಲಿ ಸ್ಟೆಪ್ಸ್ ಇದೆ. ಈಗ ಸ್ಟೆಪ್ಸ್ ಎತ್ಕೊಂಡು ಹೋದರೆ ಫಾಲ್ಸ್ ಸಿಗುತ್ತೆ. ಇವಾಗ ಇಲ್ಲೊಂದು ಕೋರಗಜ್ಜದು ದೇವಸ್ಥಾನ ಇದೆ, ಅದ್ರ ಹತ್ರ ಇದ್ದೀವಿ. ಅಂದರೆ ದೇವಸ್ಥಾನ ಬಿಟ್ಟು ಮೇಲೆ ಹೋದ್ರೇ ಅದು ಫಾಲ್ಸ್ ಇರೋದು. ಸ್ಟೆಪ್ಸ್ ಎತ್ಕೊಂಡು ಹೋದರೆ ಫಾಲ್ಸ್ ಕಾಣಿಸುತ್ತೆ. ಬೇಡ ಅಂದರೂ ಶೂ ಹಾಕೊಂಡು ಬಂದರೆ ಎಲ್ಲ ಕಡೆ ಬಿಚ್ಕೊಂಡು ಬಿಚ್ಚಿ ಟೈಮ್ ವೇಸ್ಟ್. ನಾವು ಬರೋ ಅಷ್ಟರಲ್ಲಿ ಶೂ ಯಾರು ಕದ್ಬಿಟ್ಟಿದ್ರಿ ಏನು ಮಾಡ್ತೀಯ? ಖಾಲಿ ಮನೆ ಅವಾಗ ಇನ್ನೂ ಈಸಿ ಆಗುತ್ತೆ. ಅಲ್ಲಿ ಕೇಳ್ತಾರೆ ಮನೇಲಿ ಇಂಟರ್ವ್ಯೂ ಶೂ ಇಸ್ಕೊಂಡು ಅಂತ. ಜಾಬ್ಗೋಸ್ಕರ ಹಸು ತೋರಿಸ್ತೀನಿ ಗೈಸ್. ನಾನು ವ್ಲಾಗಲ್ಲಿ ನೀವು ನೋಡಿರೋದೇ ತೋರಿಸಿದ್ದು, ಡಿಫ್ರೆಂಟಾಗಿ ಏನು ತೋರಿಸೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತಾ ಇದ್ದೀನಿ. ಬಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಕಾರ್ ನೋಡಿದ್ದೀರಾ? ನೋಡಿರ್ತೀರ. ಇಷ್ಟೊಂದು ಲೇಮಾಗೆಲ್ಲ ಆಡಿದ್ರೆ ಎಕ್ಸಿಟ್ ಆಗ್ಬಿಡ್ತೀರ ಅಂತ ಗೊತ್ತು, ಅದಕ್ಕೆ ಆ ಥರ ಎಲ್ಲ ಮಾಡಲ್ಲ. ಕಮ್, ಈಗ ನಾವು ಕೋರಗಜ್ಜ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಕಲ್ಯಾಣಿ ಇದೆ, ಗ್ರೀನ್ ಕಲರ್ ಕಲ್ಯಾಣಿ. ಎಲ್ಲ ಕಲ್ಯಾಣಿನೂ ಗ್ರೀನ್ ಕಲರ್ ಇರುತ್ತೆ. ಸಿ, ದಿಸ್ ಇಸ್ ಸ್ವಾಮಿ ಕೋರಗಜ್ಜ ಟೆಂಪಲ್. ಇಲ್ಲೊಂದು ಬ್ರಹ್ಮಲಿಂಗೇಶ್ವರ ಸ್ಥಾನ ಅಂತ ಇದೆ, ದೇವ್ರು ಕಾಣಿಸ್ತಿಲ್ಲ, ಕ್ಲೋಸ್ ಮಾಡಿಬಿಟ್ಟು. ಇಲ್ಲ ಇದೆ ಒಳಗಡೆ. ಹಾಂ, ತಿಂಡಿನ ಇಡ್ಲಿ ಆರೋಗ್ಬಿಟ್ಟಿತ್ತು. ಆ ಮೂವಿಲೆಲ್ಲ ಹಿಂಗೆ ತಾನೆ, ಈ ಥರ ಕಲ್ಯಾಣಿ ಇರುತ್ತೆ, ಫುಲ್ ಗ್ರೀನು ಮಿಸ್ಟೀರಿಯಸ್ಸು ಆ ಥರ ಅನಿಸ್ತಾ ಇದೆ. ಇಷ್ಟೇ, ಒಂಚೂರೇ ಹತ್ಬಿಟ್ಟು ಒಂಚೂರೇ ಇಲ್ಲದೆ ಫಾಲ್ಸ್ ಸಿಗುತ್ತೆ. ಅಡ್ರೆಸ್ ಎಲ್ಲ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ ಗೈಸ್, ನೋಡ್ಕೊಂಡು ಬನ್ನಿ ಮಂಗ್ಳೂರಿಗೆ ಬಂದಾಗ. ಇಲ್ಲಿ ಸಿಂಹ, ಚಿರತೆ, ಹುಲಿ ಎಲ್ಲ ಏನೂ ಇಲ್ಲ. ನೀರೆಲ್ಲ ಫುಲ್ ಏನು ಕುಳು ಥರ ಇಲ್ಲ, ನಾರ್ಮಲ್ ಮನೆ ನೀರು ಥರನೇ ಇದೆ. ಮುಗೀತು. ವಿ ಆರ್ ಹೆಡ್ಡಿಂಗ್ ಟು ಸೇಂಟ್ ಮೇರೀಸ್ ಐಲ್ಯಾಂಡ್. ಮಲ್ಪೆ ಬೀಚ್ಗೆ ಹೋಗ್ಬೇಕು ತಾನೆ ಫಸ್ಟ್ ನಾವು. ಮಲ್ಪೆ ಬೀಚ್ ಆದಮೇಲೆ ಸೇಂಟ್ ಮೇರೀಸ್ ಐಲ್ಯಾಂಡ್ ಸಿಗೋದು. ಸೊ ನಾನು ಯಾಕೆ ಇಷ್ಟು ಕರ್ರು ಕಾಣಿಸ್ತಾ ಇದ್ದೀನಿ? ನಾನು ಅಷ್ಟೊಂದು ಕರ್ರುಗಿಲ್ಲ. ಹಾಂ, ನಂಗೆ ಅರ್ಥನೇ ಆಗಲಿಲ್ಲ. ಮಲ್ಪೆ ಬೀಚ್ ಆಮೇಲೆ ಐಲ್ಯಾಂಡ್ ಬರೋದು. ಪರವಾಗಿಲ್ಲ, ನನ್ನ ಕರ್ಕೊಂಡು ಬಂದಿದ್ದಾನಲ್ವ, ಸ್ವಲ್ಪ ಕೊಡ್ತೀನಿ ಬ್ರೈನ್ ಸೆಲ್ಸ್. ಇವತ್ತು ಸೇಂಟ್ ಮೇರೀಸ್ ಐಲ್ಯಾಂಡಿಗೆ ಬಂದಿದ್ದೀವಿ. ಇನ್ನೂ ಹೋಗಿಲ್ಲ. ಇವಾಗ ಮಲ್ಪೆ ಬೀಚ್ ಅವ್ರನ್ನ ನೋಡಿ ನಾನು ರಿಯಲ್ ಮನುಷ್ಯ ಅಂದ್ಕೊಂಡೆ. ಹಾಯ್ ಗೈಸ್, ವೆಲ್ಕಮ್ ಟು ಮಲ್ಪೆ ಬೀಚ್. ಮಲ್ಪೆನಾ ಇದು? ಹೌದು, ಮಲ್ಪೆ ಬೀಚ್ ತೋರಿಸ್ತೀನಿ ಬನ್ನಿ. ಇಲ್ವಾ? ವೋ, ಫುಲ್ ದೊಡ್ಡ ಬೀಚ್ ಗೈಸ್ ಇದು. ಯಾರು ಜನ ಇದ್ದಾರೆ, ಆ ಕಡೆ ಇದ್ದಾರೆ, ಇಲ್ಲಿ ಅಷ್ಟೊಂದು ಜನ ಇದ್ದಾರೆ. ನಾವೀಗ ಸೇಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗೋದಕ್ಕೋಸ್ಕರ ವಿ ಹ್ಯಾವ್ ಕಮ್ ಹಿಯರ್. ಇದು ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ, ಚಿಕ್ಕ ಶಿಪ್. ದಿಸ್ ಈಸ್ ಕ್ಯಾಟ್, ದಿಸ್ ಈಸ್ ಫಿಶ್,
ಯಾರು ಗೊತ್ತಿಲ್ಲ. ಇಲ್ಲೆಲ್ಲ ಮರಳು ಗೈಸ್. ಫುಲ್ ಅಂದರೆ ಫುಲ್ ಬಿಸಿಲು ಇದೆ. ಎಕ್ಸ್ಟ್ರೀಮ್ಲಿ ಹ್ಯೂಮಿಡ್ ವೆದರ್. ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಸುಮ್ಮನೆ ಸುತ್ತಿದೆಯಾ ನೀನು? ಆ ಕಡೆ ಹೋಗೋಣ. ನಿಧಾನಕ್ಕೆ ಹೋಗ್ತಿರು ಬಂದೆ ಅಂತ ಒಬ್ಬನೇ ಬಿಟ್ಟೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಮಲ್ಪೆ ಬೀಚಲ್ಲಿ ಸೀ ವಾಕ್ ಹೋಗ್ತಾ ಇದ್ದೀವಿ. ಯಾರೋ ಇಬ್ಬರು ಲವರ್ಸ್ ಇದ್ದಾರೆ. ಅವ್ರ ಮನೆಯವ್ರೆಲ್ಲರೂ ಬ್ಲಾಗ್ ಮಾಡ್ತಾ ಇದ್ರು. ಮನೆ ಬಂದ್ಮೇಲೆ ಹಿಡ್ಕೊಂಡ್ವಿ ರುಬ್ಬಿ ಆಯ್ತಾ. ಮುಖ ತೋರಿಸಲ್ಲ ಬಿಡಿ ಪಾಪ, ಯಾಕೋ ಆ ಹುಡುಗಿನೇ ತಿರುಗಿ ನೋಡ್ತೈತೆ. ಒಂದು ದೊಡ್ಡ ರೋಡ್ ಇದೆ ಗೈಸ್, ಮಧ್ಯ ರೋಡು. ಅಂದರೆ ಮಧ್ಯ ಏನಿಲ್ಲ, ದೊಡ್ಡದೇ ಬೀಚು. ಒಂದು ಸ್ವಲ್ಪ ಟಿಕೆಟ್ ಇಸ್ಕೊಂಡ್ವಿ ಐಲ್ಯಾಂಡ್ಗೆ ಹೋಗೋಕ್ಕೆ. ಅವ್ರು 30 ಮೆಂಬರ್ಸ್ ಆಗೋವರೆಗೆ ಕರ್ಕೊಂಡು ಹೋಗೋಲ್ಲ ಅಂತೆ. ಸೊ ವಾಕ್ ಹೋಗ್ತಾ ಇದ್ದೀವಿ. ಅಂದರೆ ಅದು ವಾಕ್ ಮಾಡೋಕ್ಕಂತಲೇ ಇಟ್ಟಿದ್ದಾರೆ ಜಾಗ, ಅದಕ್ಕೆ ಹೋಗ್ತಿದ್ದೀವಿ. ಇಲ್ಲಾಂದರೆ ನಾನು ಅದೆಲ್ಲ ಮಾಡಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಸಿಲು ಒಂದು ಇರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಗೈಸ್. ಎಷ್ಟು ಕೇರ್ಲೆಸ್ ಆಗಿ ಬರ್ತಾ ಇದ್ದಾನೆ ಅಂದರೆ, ಕಾಲ್ ಮಾಡಿ ಹೇಳಿದ್ದೀನಿ ಅಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ ಬರಬೇಕಂತ. ಅವ್ನು ಲೈಕ್ ಲಿಟ್ರಲಿ ಇಷ್ಟು ದೂರ ಇದ್ದಾನೆ ಗೈಸ್. ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ. We are going to St. Mary's Island. ಏನು ಅನಿಸ್ತಾ ಇದೆ ಹಿತೇಶ್? ಐಲ್ಯಾಂಡ್ಗೆ ಹೋಗ್ತಿದ್ಯಾ? ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಇವನು ಮಂಗಳೂರವನೇ ಆಗಿ ನಾನು ಬರೋವರೆಗೂ ವೆಯ್ಟ್ ಮಾಡಿದ್ದಾನೆ ಮಂಗಳೂರಿಗೆ. ಚಿಕ್ಕ ವಯಸ್ಸಿಂದ ಮಂಗಳೂರಿಗೆ ಬಂದು ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಿಲ್ಲ. ಅದು ಐಲ್ಯಾಂಡ್ ಈಗ ಉಟ್ಕೊಂಡಿರೋದು ಜಸ್ಟ್. ಹೌದಾ? ಹೆಂಗೆ ಉಟ್ಕೊಳತ್ತದೆ ಗೊತ್ತಿಲ್ಲ. ಫುಲ್ ಶೆಕೆ ಆಗ್ತಿದೆ. We came to St. Mary's Island. ಇವಾಗ ಈ ಬೋಟಿಂದ ಈ ಬೋಟಿಗೆ ಶಿಫ್ಟ್ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಮರ ಎಲ್ಲ ಕಾಣಿಸ್ತಿದೆಯಲ್ವ, ದಟ್ ಈಸ್ ಸೆಂಟ್ ಮೇರೀಸ್ ಐಲ್ಯಾಂಡ್. ಅರೋಣ ವೆದರ್ ಆಮ್ ಆಡಿಬಲ್ ಆರ್ ನಾಟ್. ಎಷ್ಟೊಂದು ಜನ ಇದ್ದಾರೆ, ಮಾತಾಡೋಕ್ಕೆ ಜೋರಾಗಿ ಒಂಥರ ಅನಿಸ್ತಾ ಇದೆ. ಇನ್ನೂ ಅಷ್ಟೊಂದು ಧೈರ್ಯ ಬಂದಿಲ್ಲ ಮೇ ಬಿ ನನಗೆ. ಫುಲ್ ಕಾನ್ಫಿಡೆನ್ಸ್ ಹೇಗಾ ಅಂತ ಬ್ಲಾಗ್ ಮಾಡೋಕ್ಕೆ ಇರೋ ಕಾನ್ಫಿಡೆನ್ಸಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಸೇಂಟ್ ಮೇರೀಸ್ ಐಲ್ಯಾಂಡ್. ಬಂದು ಇಳಿದ್ವಿ ಕೆಳಗಡೆ. ಸ್ಲಿಪ್ಪರ್ನ ಕೈಯಲ್ಲಿ ಇಟ್ಕೊಂಡು ಹೋಗೋಕೆ ಹೇಳಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇಟ್ಕೊಂಡು ಹೋಗ್ತೀವಿ. ಓಯ್ ಬ್ಯಾಗ್ ಇಟ್ಕೋ. ನಮ್ಮನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. 1 hour ಟೈಮ್ ಅಂತ ಕೊಟ್ಟಿದ್ದಾರೆ. 1 hourವರೆಗೂ ನಾವೇನು ಬೇಕಾದರೂ ಮಾಡ್ಕೊತೀವಿ. ಏನು ಬೇಕಾದ್ರೂ ಅಂದರೆ ಏನಿಲ್ಲ ಇಲ್ಲಿ. ಬಟ್ ಐಲ್ಯಾಂಡಲ್ಲಿ ಬಂದಿದ್ದೀನಿ ಅಂತ ಸ್ವಲ್ಪ ಅಷ್ಟೆ. ಎಲ್ಲರೂ ಫುಲ್ ಬೀಚ್ ವೇರಲ್ಲಿ ಬಂದಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಸಂಸ್ಕಾರಿ ಹುಡುಗಿ ಥರ ಬಂದಿದ್ದೀನಿ. ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ. ಯಾಕೆ ಅಲ್ಲಿ ಆರ್ಬಿಡಿ whoever is getting married, please get married in St. Mary's Island. ಚೆನ್ನಾಗಿದೆ ಮದುವೆ ಆಗೋಕ್ಕೆ. 1 hour ಅಷ್ಟೇ ಇರೋದು, ಬೇಗ 1 hour 1 hour ಮದುವೆ ಆಗ್ತೀರಾ, ನೀವೇನು ಮಾಡ್ಕೋತೀರಾ, ಎಂಗೇಜ್ಮೆಂಟ್ ಮಾಡ್ಕೋತೀರಾ, ಎಲ್ಲ ಮಾಡ್ಕೊಳ್ಳಿ. ವಾಪಸ್ ಆಮೇಲೆ ಕರ್ಕೊಂಡು ಹೋಗೋಕ್ಕೆ ಬೋಟ್ ಕಳಿಸ್ತಾರೆ. ಅಂಕಲ್ ಆಂಟಿ ಫೋಟೋ ಶೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಡೇಂಜರ್ ಅಂತ ಹಾಕಿದ್ದಾರೆ. ಇಲ್ಲಂತ ಡೇಂಜರ್ ವಿಷಯಗಳೇನು ಕಾಣಿಸ್ತಿಲ್ಲ, ಬರೀ ಬಂಡೆಗಳಿದೆ. ಇದು ಬೀಚ್. ಹೋಗ ಆ ಕಡೆ ಎಲ್ಲಾದ್ರೂ ಬರ್ತಾರೆ. ನೆನ್ನೆ 3 ಸರಿ ವಿಡಿಯೋ ಮಾಡಿದ್ದೀನಿ. 3 ಸರಿ ನಾನು ಹಿಂಗೆ ತಗೊಂಡ್ರೆ ಹಿಂದೆಗಡೆ ಹಿತೇಶ್.
ಕರ್ಕೊಬಂದಿರೋದು. ಥ್ಯಾಂಕ್ ಯು ವಿತ್ ನಾಚ್ಕೋತ ಅಲ್ಲ ಅಲ್ಲ ಇದಾದ್ಮೇಲೆ ಹೇಳು, ನಾನು ಇದೇ ಹೇಳ್ತೀನಿ. ಏನಂತ ಒಂದು ನೀನು ಹೇಳ್ತೀನಿ. ಥ್ಯಾಂಕ್ ಯು. ಸ್ಟಾಪ್ ಮಾಡಿದೆ ಮಾಡ್ತಿದ್ದೀನಿ. ಸ್ಟಾಪ್ ಮಾಡ್ತಾಯಿದ್ದ. ಓಕೆ. ಅಲ್ಲಿ ಅಯ್ಯೋ ಈ ಥರ ಡಿಫ್ರೆಂಟ್ ಕಪ್. ಸ್ಮಗ್ಲಿಂಗ್ ಅಂತೆ. ಗೈಸ್, ಐ ರಿಗ್ರೆಟ್ ವೇರಿಂಗ್ ಕುರ್ತಾ ಫಾರ್ ಸಮ್ ರೀಸನ್. ಯಾಕಂದರೆ ಎಲ್ಲರೂ ಚೆನ್ನಾಗಿ ಫೋಟೋಸ್ ತಗೋತಿದ್ದಾರೆ, ನಾನು ತಗೊಂಡು ಚೆನ್ನಾಗಿರಲ್ಲ ಈ ಬಟ್ಟೆಲಿ. ಐ ಡೆಫಿನೆಟ್ಲಿ ಕಮ್ ಕ್ಲಿಕ್ ವೆರಿ ನೈಸ್ ಪಿಕ್ಚರ್ಸ್. ನಾನು ಹುಡುಗಿ ಗೈಸ್, ನಾನು ಒಂದು ಫೋಟೋ ಕೇಳಿಲ್ಲ ಅವಾಗಿಂದ. ಇವನೊಂದು 50 ಫೋಟೋ ತೆಗೆಸ್ಕೊಂಡಿದ್ದಾನೆ. ಇಲ್ಲಿ ಸ್ವಿಂಗ್ ಇಟ್ಟಿದ್ದಾರೆ, ಆಟ ಆಡ್ತಿದ್ದೀನಿ. ಬೇರೆ ಡ್ರೆಸ್ ಹಾಕೋ ಬಂದಿದ್ದರೆ ಫೋಟೋಶೂಟ್ ಮಾಡಿಸ್ತಿದ್ದೆ, ಆದರೆ ಈ ಡ್ರೆಸ್ಸಲ್ಲಿ ಮಾಡಿಸಿದ್ರು ಎಲ್ಲ ಹಾಕಿದ್ರು ಚೆನ್ನಾಗಿ ಕಾಣಲ್ಲ. ಐ ಆಮ್ ಫೀಲಿಂಗ್ ಸೋ ಬ್ಯಾಡ್ ಫಾರ್ ಮೈ ಸೆಲ್ಫ್ ವೇರಿಂಗ್ ದಿಸ್ ಎಲ್ಲೋ ಕುರ್ತಿ. ಬೆಳಗ್ಗೆ ಖುಷಿ ಆಗ್ತಿತ್ತು ದೇವಸ್ಥಾನದಲ್ಲಿ ಎಲ್ಲ ನಂತರನೇ ಮ್ಯಾಚಿಂಗ್ ಮಾಡ್ತಿದ್ದೆ ಅಂತ. ಇವಾಗ ಐ ಫೀಲ್ ಸ್ಯಾಡ್. ಇಲ್ಲಿ ಲೈಕ್ ಸ್ಟ್ಯಾಂಡೇ ಇಲ್ಲ, ಎಲ್ಲ ಬರೀ ಅದು ಕಪ್ಪೆ ಚಿಪ್ಪದು ಪೀಸ್ ಇರುತ್ತಲ್ವ ಅದೇ ಇದೆ. ಮೇರೀಸ್ ಐಲ್ಯಾಂಡ್ ಮುಗೀತು, ಮಲ್ಪೆ ಬೀಚ್ ಮುಗೀತು, ಫುಲ್ ನೀಟಾಗಿ ಕರ್ರಿಗಾಗಿ ಮುಗೀತು. ಈಗ ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಊಟ ತಿಂದು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಕಾಪು ಬೀಚ್. ಸೆಕೆಂಡ್ ಬೀಚ್ ಆಫ್ ದ ಡೇ ಇದನ್ನು ಕಾಪು ಬೀಚ್. ಅದೊಂಥರ ಪೀಸ್ಫುಲ್ ಆಗಿದೆ ಗೈಸ್. ಅಲ್ಲಿ ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗಿದ್ದಲ್ಲಿ ಫುಲ್ ಏನಂತಾರೆ ಮರಳು ಇರಲಿಲ್ಲ, ಅದು ಕಪ್ಪೆ ಚಿಪ್ಪದು ಪುಡಿ ಥರ ಇರುತ್ತಲ್ವ ಅದೇ ಇತ್ತು. ಇಲ್ಲಿ ಫುಲ್ ಸ್ಯಾಂಡ್ ಇದೆ, ಒಂಥರ ಈ ವೀಟ್ ಫ್ಲೋರ್ ಥರ ಇದೆ. ಲೈಟ್ ಹೌಸ್ ತೋರಿಸ್ತೀನಿ ಗೈಸ್, ಅಲ್ಲಿ ಕಾಣಿಸ್ತಿದ್ದೆಲ್ಲ ಅದೇ ಲೈಟ್ ಹೌಸ್. ಹಾಂ, ದಿಸ್ ಈಸ್ ದ ಲೈಟ್ ಹೌಸ್, ಕಾಪು ಲೈಟ್ ಹೌಸ್. ಇದು ಕಾಪು ಬೀಚ್. ಎಕ್ಸಾಕ್ಟಾಗಿ ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಅಫ್ಕೋರ್ಸ್ ವಿ ಆರ್ ಲಕ್ಕಿ ಟು ಸಿ ದಿಸ್. ಎಲ್ಲಿ? ಹಾಂ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಚೆನ್ನಾಗಿದೆ ಪ್ಲೇಸು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೂ. ಈಗ ಕಾಪು ದ್ವೀಪ್, ನಾವೀಗ ಆಗಲೇ ಕರೆಕ್ಟಾಗಿ ಹೇಳಿದೆ, ಕಾಪು ದ್ವೀಪ ಸ್ತಂಭಗೆ ಹೋಗ್ತಾ ಇದ್ದೀವಿ. ದೀಪ ಸ್ತಂಭ, ಸಾರಿ ಗೈಸ್. Was it worth for climbing? Yes. Look at the view guys. Ultimate view.